ಆಗಸ್ಟ್ 15 80ನೇ ವರ್ಷದ ಸ್ವತಂತ್ರ ದಿನದ ಜೊತೆಗೆ ಎಲ್ಲರಿಗೂ ಶುಭ ಕೋರುತ್ತಾ ಹಾಗೂ ನಮ್ಮ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ AKRS ತಂಡ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ 11 ಗಂಟೆಗೆ ಬೆಳಿಗ್ಗೆ ಹಮ್ಮಿಕೊಂಡಿದ್ದೀವಿ ನಮ್ಮ KMC ಮುಂಭಾಗದಲ್ಲಿ. ಮುಂದಿನ ದಿನದಲ್ಲಿ ಇದು ಒಂದು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ಸಂಘವನ್ನು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಮುಂದೆ ಬರೋ ದಿನದಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಿ ಸಾರ್ವಜನಿಕರಿಗೆ ಒಂದು ಹೆಲ್ಪ್ ಮಾಡುವಂಥ ಕೆಲಸಗಳಾಗಲಿ, ನಮ್ಮ ಚಾಲಕರಿಗೆ ಒಂದು ಏನೋ ಒಂದು ಸಮಸ್ಯೆಗೆ ಒಳಗಾದಂಥ ಅವರಿಗೆಲ್ಲ ಇನ್ಶೂರೆನ್ಸ್ ಆಗಲಿ, ಆಮೇಲೆ ರಸ್ತೆಯಲ್ಲಿ ತಡೆಗಟ್ಟುವಂಥ ಸಾರ್ವಜನಿಕರಿಗೆ ವಿನಂತಿನೂ ಮಾಡ್ಕೊಳ್ತೇವೆ. ಎಲ್ಲನೂ ಮುಂದೆ ಬರೋ ದಿನದಲ್ಲಿ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀವಿ ಸರ್. ಸರ್ ಹೊಸದಾಗಿಲ್ಲ, 2017 ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರಾಜ್ಯಾದ್ಯಂತ ನಮ್ಮದು ಕರ್ನಾಟಕ ಇಡೀ ಕರ್ನಾಟಕದ ಸಂಘ ಇದೆ ಸರ್ ಇದು. ಆನಂತರ ಒಂದೊಂದು ಡಿಸ್ಟ್ರಿಕ್ಟ್ ವೈಸ್ ಅಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಡಿಸ್ಟ್ರಿಕ್ಟ್ ವೈಸ್ ನಮ್ಮಂಥ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷ ಆದಂಥ ಮೈಲಾರಿ ಪಾಟೀಲ್ ಅವರು ಮತ್ತು ನಮ್ಮ ಕಾರ್ಯದರ್ಶಿ ಶಾಂತಿಗೌಡ ಪಾಟೀಲ್ ಅವರಿಗೆ ವಹಿಸ್ಕೊಟ್ಟಿದ್ದಾರೆ ಮೇಲಿಂದ. ನಮ್ಮ ರಾಜ್ಯ ಅಧ್ಯಕ್ಷರು ಸಮೀರ್ ಅಹಮದ್ ಆಗಿರ್ಬೋದು, ಮತ್ತು ನಮ್ಮ ರಾಜ್ಯ ಆರೋಗ್ಯ ಅಧ್ಯಕ್ಷರು ಸೋಹೇಬ್ ಅವರು, ನಮ್ಮ ರಾಜ್ಯ ಕಾರ್ಯದರ್ಶಿ ದಿನೇಶ್ ಅವರು. ಸರ್ ಹುಬ್ಬಳ್ಳಿ ಧಾರವಾಡದ ನಮ್ಮ ಸಂಘದ ವತಿಯಿಂದ 25 ಆಂಬ್ಯುಲೆನ್ಸ್ಗಳು ನಾವು ಇವತ್ತು ಮೆರವಣಿಗೆ ತೊಗೊಂಬರುವಂಥ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಇದು ಫಸ್ಟ್ ಟೈಮ್ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾ ಇರೋದು ಆಂಬ್ಯುಲೆನ್ಸ್ ಮೆರವಣಿಗೆ ಒಂದಿದ್ದು. ಸರ್ ಟೋಟಲ್ ಇರುವುದು ಹುಬ್ಬಳ್ಳಿ ಧಾರವಾಡ ಆಂಬ್ಯುಲೆನ್ಸ್ ಸಾಕಷ್ಟುಗಳು ಇದ್ದಾವೆ, ಕೆಲವೊಂದುಗಳು ಲಿಸ್ಟ್ಗಳು ಇಲ್ಲ. ಇತ್ತೀಚೆಗೆ ನಾವು ಒಂದು ಸಂಘವನ್ನು ರಚಿಸಿದ್ದೇವೆ. ಈ ಸಂಘದ ಪ್ರಕಾರ ಮುಂದೆ ಬರೋ ದಿನದಲ್ಲಿ ಎಲ್ಲ ಆಂಬ್ಯುಲೆನ್ಸ್ ಚಾಲಕರು ಮತ್ತು ಮಾಲೀಕರು ಒಂದು ಒಗ್ಗಟ್ಟು ಥರ ಮಾಡಿ ಅದು ಮುಂದೆ ಬರೋದ್ರಲ್ಲಿ ಏನು ಸವಲತ್ತುಗಳು ಮಾಡಬೇಕು, ಡ್ರೈವರ್ಗಳಿಗೆ ಏನು ಸವಲತ್ತು ಕೊಡಬೇಕು, ಅದು ಮುಂದೆ ಬರೋ ದಿನದಲ್ಲಿ ನಾವು ಕೆಲಸವನ್ನು ಮಾಡುತ್ತಿದ್ದೇವೆ. ಸರ್ ಅಬ್ದುಲ್ ಪಟವೇಗರ್, AKRS ತಂಡದ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಘಟಕ. ಸರ್ ಶಾಂತಗೌಡ ಪಾಟೀಲ್ ಅಂತೇಳಿ AKRS ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಎಷ್ಟು ಆಂಬ್ಯುಲೆನ್ಸ್ಗಳಿದ್ದಾವೆ, ಯಾವೆಲ್ಲ ಸೇವೆಗಳನ್ನು ಒದಗಿಸ್ತೀರಿ, ಆಮೇಲೆ ನಿಮಗಾಗಿ ಏನಾದರೂ ಸೇಫ್ಟಿ ಹಾಂ ಸರ್, ತಾವು ಹೇಳಿದ್ರ ಬಗ್ಗೆ ಗಮನ ಹರಿಸುವ ಮುಂದಾಳತ್ವವಾಗಿ ನಾವೀಗ ನಮ್ಮ ಇದು ಫಸ್ಟ್ ಹೇಳಬೇಕಂದ್ರೆ AKRS ಸಂಘ ಬಂದುಬಿಟ್ಟು ಸುಮಾರು ವರ್ಷಗಳಿಂದ ರಾಜ್ಯಾದ್ಯಂತ ಇದ್ದಾವೆ. ಬೆಂಗಳೂರು, ಹಾಸನ, ಹಾವೇರಿ ಹಿಂಗೆಲ್ಲ ಇದ್ದಾವೆ. ಸೊ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲು ತಾಲೂಕು ವೈಸ್ ಅಂತ ಇತ್ತು. ಈಗ ತಾಲೂಕು ವೈಸ್ ತೆಗೆದು ನಾವು ಹುಬ್ಬಳ್ಳಿ ಧಾರವಾಡ ಎಲ್ಲ ಚಾಲಕರು, ಮಾಲಕರು, ಆಂಬ್ಯುಲೆನ್ಸರು ಒಗ್ಗಟ್ಟಾಗಿ ಜಿಲ್ಲಾ ಘಟಕವನ್ನಾಗಿ ಮಾಡಿದ್ದೀವಿ. ಜಿಲ್ಲಾ ಘಟಕ ಆಗಿ ಮಾಡಿ ಮುಂಬರ್ತಕ್ಕಂಥ ದಿನಗಳಿಗೆ ಹಳ್ಳಿ ವ್ಯಾಪ್ತಿ ಇರ್ತವೆ. ಈಗ ನಮ್ಮ ಗೌರ್ಮೆಂಟ್ ವಾಹನಗಳು ಅಷ್ಟು ಇಲ್ಲ, ಜಾಸ್ತಿ ಇಲ್ಲ. ಕೆಲವೊಂದು ಸರಿ ಒಂದೇ ಕಡೆ ಅವಘಡ ಆಯ್ತುಪ್ಪ ಅಂತಂದರೆ ಒಂದೇ ಗಾಡಿಯಲ್ಲಿ 5-6 ಜನ ಹಾಕೊಂಬರೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ಜನರಿಗೆ ತುರ್ತಾಗಿ ಇರ್ತಕ್ಕಂಥ ನಿಯರ್ 5 ಕಿಲೋಮೀಟ್ರ್ ಆಗಿರ್ಬೋದು, 10 ಕಿಲೋಮೀಟ್ರ್ ಆಗಿರ್ಬೋದು, ಅಥವಾ ಒಂದೊಂದು ಸಲ ಅನ್ನೊಂದು ಕೇಸ್ಗಳು ಬಂದಿರ್ತವೆ. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಅದು ಒಂದು ತಲೆನೋವಾಗಿ ಕಾಡ್ತಾ ಇರ್ತೈತಿ, ಇದನ್ನು ಹೇಗಪ್ಪ ಸಾಗಿಸೋದು, ಏನು ಮಾಡೋದು ಅಂತಂದು. ಆ ಟೈಮ್ದಲ್ಲಿ ನಾವು ಅವ್ರಿಗೆ ಉಚಿತವಾಗಿ ಕೊಡುವಂಥದ್ದು. ಇನ್ನು ಗರ್ಭಿಣಿಯರಿಗೆ ತುರ್ತಾಗಿ ಒಂದೊಂದು ಸಾರಿ ಸೇವೆ ಸಿಗಲ್ಲ, ಅವ್ರು ಕಾರಲ್ಲಿ ಹಾಕೊಂಬಂದರೆ ಒಂದೊಂದು ಸಾರಿ ಆಗಲ್ಲ. ಒಬ್ಬರಿಗೆ ಕಾರ್ ಇರ್ತಾವೆ, ಒಬ್ಬರು ಬಡವ್ರು ಇದ್ದರೆ ಆಗಲ್ಲ, ಅಂಥವ್ರಿಗೆ ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಆ ಚಾಲಕರಿಗೆ ಹಿಂದೆ ಕೂತಂಥ ಪೇಷಂಟ್ ಆಗ್ಬೋದು, ಮಕ್ಕಳಾಗ್ಬೋದು, ವೃದ್ಧರಾಗಿರ್ಬೋದು, ಅವ್ರನ್ನ ಜೀವ ಉಳಿಸೋಕೋದ್ರೆ ನಾವು ನಮ್ಮ ಜೀವನ ಹಂಗೆ ತೋರೋದು ನಾವು ಕೆಲಸ ಮಾಡ್ತಿರ್ತೀವಿ ಚಾಲಕರಾಗಿ. ಆ ಚಾಲಕರಿಗೆ ಏನಾದ್ರು ಮುಂದೆ ಅವಘಡ ಆದಾಗ ಅವ್ರಿಗೆ ಒಂದು ಸರ್ಕಾರದ ಸವಲತ್ತುಗಳು ಸಿಗುವಂಥ ಇನ್ಶೂರೆನ್ಸ್ ಆಗ್ಬೋದು, ಅಥವಾ ಇನ್ನೂ ಯಾವುದಾದ್ರೂ ಬರ್ತಕ್ಕಂಥ ಲಾಭ ಏನಾದ್ರು ಇದ್ದರೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಏನಂತಂದ್ರೆ ನಿಮ್ಮ ಆಂಬ್ಯುಲೆನ್ಸ್ಗಳಿಗೆ ಇಷ್ಟೇ ಕಿಲೋಮೀಟ್ರ್ ಅಥವಾ ಇದೇ ವ್ಯಾಪ್ತಿ ಏನಾದರೂ ಐತಾ ಅಥವಾ ಸರ್? ಇದು ಬಂದ್ಬಿಟ್ಟು ಏನಿದೆ ಅಂದರೆ ಸರ್, ನಮ್ಮದು ಪ್ರೈವೇಟ್ ಆ್ಯಂಬುಲೆನ್ಸ್ಗಳು. ಗೌರ್ಮೆಂಟ್ ಆ್ಯಂಬುಲೆನ್ಸ್ಗಳ ಥರ ನಾವು ಇಷ್ಟು ಲಿಮಿಟ್ ಅಂತ ಏನೂ ಹಾಕಲ್ಲ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಸರ್, ನಮಗೆ ತುಂಬ ಬಡವ್ರು ಇದ್ದೀವಿ, ನಮಗೆ ಅಷ್ಟು ಒಯ್ಯೋಕ್ಕಾಗಲ್ಲ ಅಂತಂದಾಗ ನೋಡ್ಕೊಂಬಿಟ್ಟು ನಮ್ಮ ಸಂಘದಿಂದ ಏನಾದ್ರು ಕೈಲಿ ಹಾಕೋದಾದರೆ ಅದನ್ನು ಮಾಡಿ ಕಳಿಸ್ಬೋದು. ಅವ್ರ ಕಡೆಯಿಂದ ಡೀಸೆಲ್ ಖರ್ಚಿಗಾದರೂ ಇಸ್ಕೋಬೋದು. ಈ ಥರ ಒಂದು ಏನೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಸರ್. ಅದು ಮುಂಬರೋ ದಿನಗಳಲ್ಲಿ ತಮಗೆ ತಿಳಿಸ್ತೀವಿ. ಏನಾದರೂ ತಮ್ಮ ಕಡೆಯಿಂದ ಈಗ ಆಟೋಗಳಲ್ಲಿ ಗರ್ಭಿಣಿ ಅವರು ಇವ್ರಿಗೆ ನಮ್ಮ ಆಂಬ್ಯುಲೆನ್ಸ್ ಕಡೆಯಿಂದ ಯಾವುದಾದ್ರೂ ಉಚಿತ ಸೇವೆಗಳು ಏನಾದರೂ ಸರ್? ಅದೇ ಸರ್, ಅದನ್ನು ನಾವು ಕಾರ್ಯವೈಖರಿ ನಮ್ಮ ರಾಜ್ಯಾದ್ಯಂತ ಜಿಲ್ಲಾಧ್ಯಕ್ಷರಿಗೂ ಮಾತಾಡ್ಕೊತೀವಿ, ನಾವು ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ಕೊತೀವಿ. ಎಲ್ಲರಿಗೂ ಮಾತಾಡಿಕೊಂಡು ಒಂದು ಒಗ್ಗಟ್ಟು ರೀತಿಯಲ್ಲಿ ಯಾವುದೇ ಥರ ಸಂಬಂಧ. ಈಗ ಹೋಗ್ಬೇಕಾದ್ರೆ ಸಡನ್ನಾಗಿ ನಾವು ರ್ಯಾಲಿ ಮಾಡ್ತಿದ್ದೀವಿ ಅಂತಂದ್ರೆ ರ್ಯಾಲಿಗಿಂತ ಸೀಮಿತವಾಗಿ ಗಾಡಿ ಇಟ್ಟಿಲ್ಲ. ಇನ್ ಕೇಸ್ ಇಲ್ಲಿ ಏನಾದ್ರು ಅವಘಡ ಆಯ್ತಂದ್ರೆ ಇಮಿಡಿಯೇಟಾಗಿ ನಾವು ಗಾಡಿ ತೆಗೆಯುವಂಥ ಕೆಲಸ ಮಾಡ್ತೀವಿ. ಇದು ತುರ್ತಾಗಿ ಸಿಗುವಂಥ ಕೆಲಸ. ನಾವು ಈಗ ರ್ಯಾಲಿ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಮಾಡೋಕ್ಕೆ ಬರಲ್ಲ. ಗಾಡಿ ನೀವು ಅವೈಲಬಲ್ ಆಗಬೇಕಂದ್ರೆ ಜನರಿಗೆಲ್ಲರಿಗೂ ಸರಳವಾಗಿ ನೀವು ಸಿಗಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಅದನ್ನು ಒಂದು ಮುಂಬರೋ ದಿನಗಳಲ್ಲಿ ಕುಂತು ಮಾತಾಡಿಕೊಂಡು ಒಂದೇ ಹೆಲ್ಪ್ಲೈನ್ ನಂಬರ್ ಥರ, ಅಂದರೆ
ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, DHO ಆಫೀಸ್ ಆಗಿರ್ಬೋದು, ಆಮೇಲೆ ಕಮಿಷನರ್ ಆಫೀಸ್ ಆಗಿರ್ಬೋದು, ಇಂಥವ್ರಿಗೆ ಒಂದು ಕೆಲವಾದಂಥ ನಂಬರ್ಗಳನ್ನ ಏನಾದ್ರು ಪ್ರೊಡ್ಯೂಸ್ ಮಾಡುವಂಥ ವಿಚಾರಗಳನ್ನು ನೋಡ್ತೀವಿ. ನೋಡ್ಕೊಂಡು ಮಾಡಿಕೊಂಡು ಕೇವಲ ಒಂದು ಬೈಟಲ್ಲಿ, ಈಗ ಸಪೋಸ್ ತಿಳ್ಕೊಳ್ಳಿ ವಿದ್ಯಾನಗರಲ್ಲಿ ಏನಾರು ಆಯ್ತಪ್ಪ ಅಂತಂದಾಗ 108 ಗಾಡಿ ಅವರು ಒಂದು 108 ಕ್ವಶನ್ಗಳನ್ನ ಕೇಳ್ತಿರ್ತಾರೆ. ಅದು ಅವ್ರ ಪ್ರೊಸೀಜರ್ ಪ್ರಕಾರ ಇರುತ್ತೆ. ನಮ್ಮದು ಆ ಥರ ಇಲ್ಲ. ಆಯಿತು ಅಂದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್. ವಿದ್ಯಾನಗರ ಅಂತಂದರೆ KMCL ಗಾಡಿ ಇರ್ತವೆ. ನಮಗೇನಾದ್ರು ಈ ಥರದ್ದು ಬರುವಂಥದ್ದು ಪ್ರೊಸೆಸಿಂಗ್ ಆಯ್ತು ಅಂದರೆ ನಾವು ಜಲ್ದಿ ಹೋಗಿ ರೆಸ್ಪಾನ್ಸ್ ಮಾಡ್ಬೋದು ಜೀವ ಉಳಿಸ್ಲಿಕ್ಕೆ. ಹಾಗಾಗಿ ಹಾಸ್ಪಿಟ್ಲು ನಮಗೆ ಪರಿಚಯ ಇದ್ದೇ ಇರ್ತವೆ. ಯಾವ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನಿರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ಬೋದು, KMCಯಲ್ಲಿ ಬೆಡ್ ಇದಾವೋ ಇಲ್ಲ ಅಂತ ಸಹಕಾರ ಮಾಡೋಕೆ ಅಬ್ದುಲ್ ಅವ್ರು ಇರ್ತಾರೆ. SDM ಬಂದರೆ ನಮ್ಮ ಮೈಲಾರಿಯವರು ಆಯಿತು, ಆಮೇಲೆ ನಮ್ಮ ಗಣೇಶ್ ಅವರು ಅಂತ ಇರ್ತಾರೆ. ಈ ಥರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿವಿ ಸರ್ ಮುಂಬರುವ ದಿನಗಳಲ್ಲಿ. ಕೆಲವೊಂದು ಆಂಬುಲೆನ್ಸ್ಗಳು ಮಿಸ್ಬಿಹೇವ್ ಆಗ್ತಿಲ್ಲ ಸರ್, ಇಂಟೆನ್ಷನಲಿ ಮಾಡ್ತಕ್ಕಂಥವ್ರಿಗೆ ಏನೂ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಇರ್ತಕ್ಕಂಥ ಚಾಲಕರಲ್ಲಿ, ಮಾಲಕರಲ್ಲಿ ಅಥವಾ ನಮ್ಮ ಗಮನಕ್ಕೆ ಬಿಟ್ಟು ಬೇರೆ ಯಾವ್ದಾದ್ರು ಬಂದಿದ್ರೆ ಅದಕ್ಕೊಂದು ಕ್ರಮ ಮಾಡ್ಬೋದು. ಒಗ್ಗಟ್ಟಾಗಿದ್ದಾಗ ನಾವು ಮಾತಾಡೋದು ಬೇರೆ ಆಗುತ್ತೆ, ಸಿಂಗಲ್ ಆಗಿ ಹೋದಾಗ ಮಾತಾಡೋದು ಬೇರೆ ಆಗುತ್ತೆ. ಹೀಗಾಗಿ ನಾವು ಈ ಸಂಘಟನೆಯನ್ನು ಮಾಡ್ಕೊಂಡಿದ್ದೀವಿ ಸರ್.